ಹ್ಮ್ ಈ ಬಾಟಲ್ ಮೇಲೆ ಸಣ್ಣ ನೀರಿನ ಹನಿಗಳು ಕಾಣಿಸಕತ್ತಾವ ನೀವು, ಹೌದ್ರಿ. ಹೌದಾ? ಸೊ ಈ ಸಣ್ಣ ನೀರಿನ ಹನಿಗಳು ಎಲ್ಲಿಂದ ಬಂದಿರ್ಬೋದು ಅಂತ ಅನ್ಕೋತೀರಿ ನೀವು? ಏನ್ ಬಾಟಲ್ ಲಿಂದ ಒಳಗಿಂದ ಹೊರಗೆ ಬಂದವ? ಇಲ್ಲ. ಮತ್ತೆ ಎಲ್ಲಿಂದ ಬಂದವ? ಇದ್ರ ಮೇಲೆ ಇರ್ತಕ್ಕಂತಹ ಸಣ್ಣ ಸಣ್ಣ ಹನಿಗಳನ್ನ ನೋಡ್ತೀವಿ ನಾವು, ಹೌದಲ್ಲ? ಈ ನೀರಿನ ಹನಿಗಳು ಏನದವಪ್ಪ ಅಂತಂದ್ರೆ ಬಾಟಲ್ ಒಳಗ್ಲಿಂದ ಹೊರಗೆ ಬಂದಿರಲ್ಲ, ಅಥವಾ ಅದ್ರ ಮೇಲೆ ಯಾರು ನೀರ್ ಹಾಕಿರಂಗಿಲ್ಲ. ಬಾಟಲ್ ಏನದ? ತಣ್ಣಗದ, ಬಹಳ ತಣ್ಣಗದನಾ? ಓಕೆ. ಇದು ತಣ್ಣಗಾದಂದಾಗ ಏನಾಯ್ತಪ್ಪ ಅಂದ್ರ ಇದ್ರ ಸುತ್ತಮುತ್ತಲಿನ ಗಾಳಿ ಇರ್ತದಲ್ಲ, ಹೌದ್ರಿ. ಹೌದಲ್ಲ? ಈ ಗಾಳಿ ಏನಾಗ್ತದಪ್ಪ ಅಂತಂದ್ರೆ ಯಾವಾಗ ಈ ಬಾಟಲ್ ಕಾಂಟ್ಯಾಕ್ಟ್ ನಾಗ ಬರ್ತದ ಅಂದ್ರೆ ಆ ಗಾಳಿ ಬಂದು ಈ ಬಾಟಲಿಗೆ ಹತ್ಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಗಾಳಿಯಲ್ಲಿರ್ತಕ್ಕಂತಹ ನೀರಿನ ಅಂಶ, ಹೌದಾ ಇಲ್ಲ, ನೀರಾವಿ ಅಂತ ಹೇಳ್ತೀವಿ. ಏನಂತೀವಿ ಅದಕ್ಕ? ನೀರಾವಿ. ಸೊ ಆ ನೀರಿನ ಅಂಶ ಏನಾಗ್ತದಪ್ಪ ಅಂತಂದ್ರೆ ಆ ಬಾಟಲ್ ನ ಟಚ್ಚಿಗೆ ಬಂದಾಗ ಏನಾಗ್ತದ, ಅದು ನೀರಿನ ಹನಿಗಳಾಗಿ ಪರಿವರ್ತನೆ, ಹನಿಗಳೇ ಇದ್ರ ಮೇಲೆ ಕಾಣಿಸ್ತಾವ. ಸೊ ಇದು ಏನು, ಗಾಳಿಯಲ್ಲಿರ್ತಕ್ಕಂತಹ ನೀರಾವಿ ನೀರಿನ ಹನಿಗಳಾಗಿ ಪರಿವರ್ತನೆ ಆಗೋ ಪ್ರಕ್ರಿಯೆಗೆ ನಾವ್ ಏನಂತೀವಿ ಅಂತಂದ್ರೆ ಸಾಂದ್ರೀಕರಣ ಅಂತ ಹೇಳ್ತೀವಿ. ಏನಂತೀವಿ ಅದಕ್ಕ? ಇದನ್ನ ಇಂಗ್ಲಿಷ್ ಒಳಗ ಕಂಡೆನ್ಸೇಷನ್ ಅಂತ ಅಂತಾರ. ಏನಂತಾರ? ರೈಟ್. ಅಂದ್ರೆ ಯಾವಾಗ್ಲಿ ಯಾವುದೇ ತಣ್ಣಗಿರುವ ಪಾತ್ರೆಗಳ ಮೇಲೆ ನಾವು ನೀರಿನ ಹನಿಗಳನ್ನ ಕಂಡ್ವಿ ಅಂತಂತಂದ್ರೆ ಅದು ಎಲ್ಲಿಂದ ಆಗಿರ್ತಂತ, ಗಾಳಿಯಲ್ಲಿರ್ತಕ್ಕಂತಹ ನೀರಾವಿ ಅಥವಾ ನೀರಿನ ಅಂಶ ಏನ್ ಗಾಳಿಯಲ್ಲಿ ಇರ್ತಲ್ಲ ಅದು ತಣ್ಣಗಿರುವ ಪಾತ್ರೆಗಳ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಏನಾಗ್ತದ, ಅವು ನೀರಿನ ಹನಿಗಳಾಗಿ ಪರಿವರ್ತನೆ ಆಗ್ತಾವ.